ಎಲ್ಲರಿಗೂ ಗೃಹಂ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ಹೆಲ್ದಿ ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಪೊಟ್ಯಾಟೊ ಫ್ರೆಂಚ್ ಫ್ರೈ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡಿದ ಪೊಟ್ಯಾಟೊನ ಸ್ಟ್ರೈನ್ ಮಾಡಿ ಮಸ್ಲಿನ್ ಕ್ಲಾತ್ ಮೇಲೆ 5 ಮಿನಿಟ್ಸ್ ಒಣಗಿಸ್ಬೇಕು. ನನ್ನ ಚಾನಲ್ ಗೃಹಂ ಬ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಸ್ವಲ್ಪ ಆಯಿಲ್ ಏರ್ ಫ್ರೈಗೆ ಸವರ್ಬಿಟ್ಟು ಅದಕ್ಕೆ ಫ್ರೆಂಚ್ ಫ್ರೈಸ್ ಹಾಕಿ, ಫ್ರೆಂಚ್ ಫ್ರೈಸ್ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಇವಾಗ ಫ್ರೆಂಚ್ ಫ್ರೈಸನ್ನು ಏರ್ ಫ್ರೈಯರ್ಗೆ ಹಾಕಿಬಿಟ್ಟು ಮೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಚ್ ಫ್ರೈಸ್ ಆಪ್ಷನ್ ಇರುತ್ತೆ. ಅದಾದ ತಕ್ಷಣ ಟೆಂಪ್ರೇಚರ್ 175 to 180 ಆ ಥರ ಸೆಟ್ ಮಾಡ್ಕೋಬೋದು. ಅದಾದಮೇಲೆ 120 ಮಿನಿಟ್ಸ್ ಟೈಮರ್ ಸೆಟ್ ಮಾಡಿ. ಹೆಲ್ದಿ, ಟೇಸ್ಟಿ, ಆಯಿಲ್ ಫ್ರೀ ಫ್ರೆಂಚ್ ಫ್ರೈಸ್ ಆರ್ ರೆಡಿ. ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಹಾಗೂ ಪೆರಿ ಪೆರಿ ಮಸಾಲ ಕೂಡ ಮಿಕ್ಸ್ ಮಾಡ್ಕೋಬಹುದು. ತುಂಬ ಖಾರ ಇಷ್ಟ ಇಲ್ಲ ಅಂದರೆ ಜಸ್ಟ್ ಸಾಲ್ಟೆಡ್ ಫ್ರೆಂಚ್ ಫ್ರೈಸನ್ನು ಟೊಮೆಟೊ ಕೆಚಪ್ ಜೊತೆ ಸವಿಬಹುದು. ಇದೇ ರೀತಿ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಗೃಹಂ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಫ್ಯಾಮಿಲಿ ಜೊತೆ ಫ್ರೆಂಚ್ ಫ್ರೈಸ್ ಎಂಜಾಯ್ ಮಾಡಿ.